ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮೀನಾ ಅಮ್ಮನ ಮನೆಗೆ ಓನರ್ ಬಂದಿದ್ದಾರೆ. ಓನರ್ ಬಂದುಬಿಟ್ಟು ನಮಗೆ ಬಾಡಿಗೆ ಜಾಸ್ತಿ ಕೊಡಬೇಕಾಗುತ್ತೆ, ಇಷ್ಟು ಬಾಡಿಗೆಗೆಲ್ಲ ಮನೆ ಕೊಡೋಕ್ಕಾಗಲ್ಲ ಅಂತ ಜೋರು ಮಾಡ್ತಾಯಿದ್ದಾರೆ. ಅದೇ ಟೈಮಿಗೆ ಮೀನಾ ಮತ್ತು ಸೂರ್ಯ ಅಲ್ಲಿಗೆ ಹೋಗಿದ್ದಾರೆ. ಸೂರ್ಯ ಅವನಿಗೆ ಅರ್ಥ ಆಗೋ ರೀತಿ ಹೇಳಿದಾಗ ಓನರ್ಗೆ, ಅಯ್ಯಪ್ಪ ಇನ್ನು 2,000 ರೂಪಾಯಿ ಜಾಸ್ತಿ ತೊಗೊಳ್ಳಿ, ಇನ್ನೇನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, 2 ವರ್ಷ ಇಷ್ಟು ಬಾಡಿಗೆ ಕೊಡ್ತಾಯಿದ್ದೀವಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ನೀನು ಹೇಳಿದ ಮೇಲೆ ಓಕೆ ಅಪ್ಪ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯನ ಮಾತಿಗೆ ಬೆಲೆ ಕೊಟ್ಟು 2,000 ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳ್ಬಿಟ್ಟು, ಅಯ್ಯಪ್ಪ ಆಯಿತು ಬರ್ತೀನಿ, ನಾನು ಮಾತ್ರೆ ತೊಗೊಂಡಿದ್ದೀನಿ, ನಿದ್ದೆ ಎಳಿತಾ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೋಗುತ್ತೆ ಅಯ್ಯಪ್ಪ ಎದ್ದು. ಆವಾಗ ಇವನು ಮಂಜು ಫಿಲಮ್ಗೆ ಹೋಗೋಣ ಅಂತ ಹೊರಟಿದ್ದವನು ಜರ್ಕಿ ಎಲ್ಲ ಹಾಕ್ಕೊಂಡು 700 ರೂಪಾಯಿ ಟಿಕೆಟು ಮಾಲಲ್ಲಿ ಹೋಗಿ ನೋಡ್ಕೊಬರೋದು ಅಂತೇಳಿ ಹೊರಟಿರ್ತಾನೆ. ದುಡ್ಡು ಕೇಳ್ತಾನೆ. ಅವರಮ್ಮ ಅಷ್ಟೊಂದು ದುಡ್ಡು ಕೊಡಬೇಕೇನೋ, ಅದ್ರ ಬದಲು ಬೇರೆ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿರ್ತಾರೆ. ಸೂರ್ಯನೂ ಹಂಗೆ ಅಂದಿರ್ತಾನೆ. ಆಗಲ್ಲ, ನಾನು ಅಲ್ಲೇ ನೋಡಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿದ್ದ. ಈಗ ಓನರ್ ಬಂದು ಹಂಗೆಲ್ಲ ಮಾತಾಡೋದ್ಮೇಲೆ ಜರ್ಕಿನ ತೆಗೆದು ಬಿಚ್ಚಿ ಚೇರ್ ಮೇಲೆ ಎಸ್ದುಬಿಟ್ಟು, ಹೋಗೋ ಫಿಲಮ್ಗೆ ಅಂದಿದ್ದಕ್ಕೆ, ಇಲ್ಲ ಹೋಗಲ್ಲ, 700 ರೂಪಾಯಿ ಕೊಟ್ಟು ನೋಡೋ ಅಂಥ ಫಿಲಮಲ್ಲ, ನಾನು ಹೋಗಲ್ಲ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಮತ್ತು ಮೀನಾ ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ ಡ್ಯುಯೆಟ್ ಆಡಿಕೊಂಡು ಸಾಂಗ್ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಖುಷಿಯಾಗಿರ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಲ್ಲ ರೀ, ನಾವು ಮದುವೆ ಆಗಿರೋರು, ನಾವು ಏನಕ್ಕೆ ಇಲ್ಲಿ ಹಿಂಗೆಲ್ಲ ಆಡಬೇಕು, ನಾವು ನಿಜವಾಗ್ಲೂ ಗಂಡ ಹೆಂಡ್ತಿನೇ ಅಲ್ವಾ, ಇಲ್ಲೆಲ್ಲ ಯಾಕೆ ಹಿಂಗೆ ಆಡಬೇಕು ಅಂದರೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಕಣೆ, ನಾವು ಮನೇಲೇ ಇದ್ದು ಏನು ಮಾಡ್ತೀವಿ, ಹಿಂಗೆ ಹೊರ್ಗಡೆ ಬಂದು ಆರಾಮಾಗಿ ಹಿಂಗೆ ಆಟ ಆಡ್ಕೊಂಡು ಹೋಗಬೇಕು, ಆಗಲೇ ಮನಸ್ಸಿಗೆ ಥ್ರಿಲ್ಲಾಗಿರುತ್ತೆ, ಮನಸ್ಸಿಗೆ ಸಂತೋಷವೂ ಆಗುತ್ತೆ, ನೀನು ಇಷ್ಟೇ ತಿಳ್ಕೊಂಡಿರೋದು ನೋಡು, ಹಿಂಗಿದ್ರೇ ಚಂದ ಅಂತ ಹೇಳ್ತಾನೆ. ಹೌದೇನ್ರಿ ಅಂತೇಳಿ ಅವಳು ನಗಾಡ್ತಾಳೆ, ಸುಮ್ಮನಾಗ್ತಾಳೆ. ಆಮೇಲೆ ಮನೇಲಿ ಯಾವಾಗಲೂ ಅವ್ರ ಅತ್ತೆ ಕಿರಿಕ್ ಪಾರ್ಟಿ ಎಲ್ಲ ಶಾಂತಿ, ಹಾಗಾಗ್ಬಿಟ್ಟು ಇದೇ ಆರಾಮ ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವರು. ಆಮೇಲೆ ಅವಳು ಮನೆಗೆ ಹೋಗ್ತಾಳೆ. ಹೂವಿನ ವ್ಯಾಪಾರ ಮಾಡೋದಿರುತ್ತಲ್ಲ. ಸೂರ್ಯ ಏನೋ ಯೋಚನೆ ಮಾಡ್ಕೊಂಡು ನಗಾಡ್ಕೊಂಡು ರೋಡಲ್ಲಿ ತಿರ್ಗಾಡ್ಕೊಂಡು ಬರ್ತಾಯಿದ್ದಾನೆ ಒಬ್ಬನೇ. ಸ್ವಲ್ಪ ಥಿಂಕಿಂಗ್ ಚೆನ್ನಾಗಿ ಮಾಡ್ತಾನೆ ಅವನು. ಯಾವಾಗಲೂ ಸುಮ್ಮನೆ ಬೋಗಸ್ಸಾಗಿ ಆ ಥರ ಎಲ್ಲ ಮಾಡಲ್ಲ, ನೀಟಾಗಿ ಥಿಂಕಿಂಗ್ ಮಾಡಿಕೊಂಡು ಎಲ್ಲರಿಗೂ ಬುದ್ಧಿ ಹೇಳೋದಾಗಲಿ, ಏನೇ ಒಂದು ಅತ್ತೆ ಮನೇಲಿ ಪ್ರಾಬ್ಲಮ್ ಆಗಲಿ ಅಥವಾ ಅವ್ರ ಮನೇಲೇ ಪ್ರಾಬ್ಲಮ್ ಆದ್ರೂ ಅದು ಸಾಲ್ವ್ ಮಾಡೋದೇ ಇವನು. ಹಾಗಾಗಿ ಇದೇನೇ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮೀನೂ ಕೂಡ ಅಲ್ಲಿ ಹೋಗ್ತಾಳೆ ಹೂವಿನ ವ್ಯಾಪಾರ ಅಂತೇಳ್ಬಿಟ್ಟು. ಆಮೇಲೆ ಇಬ್ಬರು ಮಾತಾಡಿಕೊಂಡು ಹೋಗಿ ಅವಳು ಹೂವಿನ ಕಡೆ ಹೋಗ್ತಾಳೆ, ಇವನು ಕೆಲಸದ ಕಡೆ ಹೋಗ್ತಾನೆ. ಆಮೇಲೆ ಇವನು ಮನೋಜ ಅಲ್ಲಿ ಶಾಂತಿ ಹೋಮ್ ಅಪ್ಲೈಸೆನ್ಸಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ನನಗೆ ಯಾರು ತಲೆಗೆ ಮುಖಕ್ಕೆ ಬಟ್ಟೆ ಕಟ್ಟಿ ಹೊಡೆದಿದ್ದು ಅಂತ ನೆನ್ಕೋತಾ ಇರ್ತಾನೆ. ಅದಕ್ಕಿಂತ ಮುಂಚೆ ಇವರಿಬ್ಬರು ಇಲ್ಲಿ ಮಾತುಕತೆ ಆಗಿ ಇವರು ಡ್ಯುಯೆಟ್ ಸಾಂಗ್ ಎಲ್ಲ ಆಡಿ ಇವರು ಹೋಗೋದು ಸುಮಾರು ಹೊತ್ತು ಹಿಡಿಯುತ್ತೆ. ಸುಮಾರು ಒಂದು ದಿನ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡೋದು ಅಂತ ಅಂದ್ಕೊಂಡು ಬಂದಿದ್ದಾರೆ. ಅದು ಮಧ್ಯ ರೋಡಲ್ಲಿ ಕಾರ್ ನಿಲ್ಲಿಸ್ಕೊಂಡು ಇವರು ಡ್ಯುಯೆಟ್ ಸಾಂಗ್ ಆಡಿಕೊಂಡು ಆರಾಮಾಗಿರ್ತಾರೆ ಸೂರ್ಯ ಮತ್ತು ಮೀನಾ. ಇವನಿಗೆ ಮನೋಜಿಗೆ ತಲೆ ತಿಂದು ಹೋಗ್ತಾಯಿದೆ, ಯಾರಿರ್ಬೋದು, ಯಾರು ನನಗೆ ಮುಖಕ್ಕೆ ಬಟ್ಟೆ ಕಟ್ಟಿ ಹೊಡೆದಿದ್ದು, ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಇವನು ಥಿಂಕಿಂಗ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನ್ನೇ ಫ್ರೆಂಡು ಮತ್ತು ಇನ್ನೊಬ್ಬರು ಅಲ್ಲಿ ವ್ಯಾಪಾರಕ್ಕೆ ಅಂತ ಇವನೇ ಸೇರಿಸ್ಕೊಂಡಿರ್ತಾನೆ, ಸೇಲ್ಸ್ ಮ್ಯಾನ್ ಆಗಿ. ಅವರು ಬರ್ತಾರೆ. ಬಂದ್ಬಿಟ್ಟು ಮನೋಜ್ ಅಂತ ಕರೀತಾರೆ. ಇವನು ಎಲ್ಲೋ ಯಾವುದೋ ಲೋಕದಲ್ಲಿರ್ತಾನೆ. ಆಮೇಲೆ ಸಾರ್ ಅಂತ ಕರೀತಾರೆ. ಆವಾಗ ಏನು ನಿಂದು, ನಾನೇನೋ ಕನಸು ಕಾಣ್ತಿದ್ದೆ, ಇಲ್ಲಿ ಬಂದು ಡಿಸ್ಟರ್ಬ್ ಮಾಡಿಬಿಟ್ರಲ್ಲ ಅಂತ ಹೇಳ್ತಾನೆ. ಅಲ್ಲ, ನೀವೇನೋ ಕನಸು ಕಾಣ್ತಾಯಿದ್ರಿ, ಏನು ಕನಸು ಸರ್ ಅಂತ. ಏನಿಲ್ಲ, ಚಿನ್ನು ಬಗ್ಗೆನಾ? ಚಿನ್ನು ಹೋಗಿ ಮಾತಾಡಿಸಿ ಮತ್ತೆ. ಅದು ಹೆಂಗೆ ಮಾತಾಡ್ಸೋಕ್ಕತ್ತೆ, ಚಿನ್ನು ಮಾತಾಡ್ಸಿದ್ರೆ ಅಮ್ಮ ಸುಮ್ಮನಿರಲ್ಲ, ಮನೇಲಿ ಜಗಳಕ್ಕೆ ಬರ್ತಾರೆ ಎಲ್ಲವ, ಆಮೇಲೆ ಏನು ಮಾಡೋದು, ಕೋರ್ಟಲ್ಲಿ ಬೇರೆ ಕೇಸ್ ಇದೆ ಅಂತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದ್ದರೆ ಏನಂತೆ ಸರ್, ನೀವು ಹೋಗಿ ಮಾತಾಡಿಸಿ, ಏನಾಗಲ್ಲ ಅಂತ. ನಾನು ಹೆಂಗೆ ಮಾತಾಡ್ಸೋಕ್ಕಾಗುತ್ತೆ, ಸರಿ ಬಿಡಿ, ನಾವು ಹೋಗಿ ಮಾತಾಡಿಸಿ ನಿಮಗೆ ಪರಿಚಯ ಥರ ಮಾಡಿಕೊಡ್ತೀವಿ, ನೀವೇನು ವರಿ ಮಾಡ್ಕೋಬೇಡಿ ಅಂತ. ಹಂಗೆ ಮಾಡಿ ಅಂತಾನೆ. ಇವನು ಎಲ್ಲ ಕಡೆಗೂ ಬುದ್ಧಿವಂತನೂ ಅಲ್ಲ, ದಡ್ಡನೂ ಅಲ್ಲ, ಒಂಥರ
ಅರೆದಡ್ಡದ ಥರ ಆಡ್ತಾನೆ ಯಾವಾಗಲೂ ಮನೋಜ. 5 ಡಿಗ್ರಿ ಮನೋಜ 5 ಡಿಗ್ರಿ ಮನೋಜ ಅಂದ್ಕೊಂಡು ಇವನು ಯೋಚನೆಯಲ್ಲೇ ಮುಳುಗೋಗಿರ್ತಾನೆ. ಯಾರು ಹೊಡೆದಿರ್ಬೋದು. ಸೂರ್ಯ ಅಂತೂ ಹೊಡೆಯಲ್ಲ, ಅಲ್ಲ ಆ ಥರ ಮುಖಕ್ಕೆ ಬಟ್ಟೆ ಕಟ್ಟಿ ಹೊಡೆಯಲ್ಲ ಅವನು, ಯಾಕೆ ಅಂದರೆ ಡೈರೆಕ್ಟಾಗೆ ಹೊಡಿತಾನೆ. ಇನ್ನು ರವಿ ಅಂತೂ ಅವನ ಅಂಥರನೇಯ ಪೆಂಗ್ಯ, ಅವನೇನೂ ಮಾಡೋಕ್ಕಾಗಲ್ಲ. ಯಾರಿರ್ಬೋದು ಅಂತ ಭಾಳ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ 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 ಲಾಸ್ಟಿಗೆ ಏನೂ ಹೊಳಿಯಲ್ಲ. ಯಾರು ಅಂತಲೂ ಗೊತ್ತಾಗೋದೇ ಇಲ್ಲ ಇವನಿಗೆ. ಯೋಚನೆ ಮಾಡ್ತಾನೆ ಇರ್ತಾನೆ, ಏನೂ ಗೊತ್ತಾಗಲ್ಲ. ಆಮೇಲೆ ಅವರಿಬ್ಬರು ಬಂದುಬಿಟ್ಟು ಇವನಿಗೆ ಧೈರ್ಯ ಹೇಳ್ತಾರೆ, ಹೀಗಿದೆ ಸರ್, ಈಗ ಮಾಡೋಣ ಅಂತೇಳಿ. ಸರಿ ಹಂಗೆ ಮಾಡಿದ್ರೆ ಆಯ್ತು, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತೇಳಿ ಕಳಿಸ್ತಾನೆ. ಅವರು ಕೆಲಸದ ಕಡೆ ಹೋಗ್ತಾರೆ ಗಮನ ಕೊಟ್ಕೊಂಡು. ಇವನು ಇಲ್ಲೇ ಕನಸು ಕಾಣ್ಕೊಂಡು ಹಂಗೆ ನೋಡ್ತಾ ನಿಂತಿರ್ತಾನೆ. ಆಮೇಲೆ ಮೀನಾ ಮತ್ತು ಐಶ್ವರ್ಯ ಅಲ್ಲಿ ಹೂವಿನ ಅಂಗಡಿ ಇರ್ತಾರೆ. ಹೂವಿನ ಅಂಗಡಿ ಹತ್ರ ಹೋಗಿರ್ತಾರೆ. ಸೂರ್ಯನೂ ಅಲ್ಲೇ ಇರ್ತಾನೆ, ಹೂವಿನ ಅಂಗಡಿ ಹತ್ರನೇ ಸೂರ್ಯನೂ ಹೋಗಿರ್ತಾನೆ. ಆವಾಗ ಸೂರ್ಯ ಹೋಗಿರ್ತಾನೆ. ಮತ್ತು ಮೀನಾ ಏನು ಮಾಡ್ತಾಳೆ, ಹೂವನ್ನ ವ್ಯಾಪಾರ ಮಾಡ್ತಿರ್ತಾಳೆ. ಕುಕ್ಕಿಯಲ್ಲಿ ಇದು ತಳ್ಳೆಗಾಡೀಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾಳೆ. ಅಲ್ಲಿ ಐಶ್ವರ್ಯ ಏನೋ ಮಾತಾಡೋಕ್ಕೆ ಅಂತ ಹೋಗಿರ್ತಾಳೆ. ಮಾತಾಡಿಕೊಂಡು ಹಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಅರೆದಡ್ಡ, ಅಂದರೆ ಅವನಿಗೆ ಅಷ್ಟು ತಿಳುವಳಿಕೆ ಕಡಿಮೆ, ಅಬ್ನಾರ್ಮಲ್ಲು. ಅವನು ಚಾಕು ಹಿಡ್ಕೊಂಡು ಯಾರಿಗೂ ತಿವಿದ್ಬಿಡ್ತೀನಿ, ಚುಚ್ಚಿಬಿಡ್ತೀನಿ ಅಂತ ಅಂತ ಒದ್ದಾಡ್ತಿರ್ತಾನೆ, ಕೂಗಾಡ್ತಿರ್ತಾನೆ, ತಿರುಗಾಡ್ತಿರ್ತಾನೆ. ಅದನ್ನು ನೋಡಿಬಿಟ್ಟು ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಮುಂಚೆ ಮೀನುನಮ್ಮ ಈ ಕಡೆ, ನೋಡು ನಮಗೆ ಸ್ವಂತ ಮನೆ ಬರೋವ್ರಿಗೂ ಇದೇ ಗೋಳು, ಬಾಡಿಗೆ ಮನೇಲಿದ್ರೆ ಇದೇ ಗೋಳು, ಏನು ಮಾಡೋದು, ಅವ್ರು ಹೇಳ್ದಂಗೆ ಕೇಳಲೇಬೇಕಂತ. ಅಮ್ಮ ಪರವಾಗಿಲ್ಲ ಅಮ್ಮ, ಇವ್ರು ಒಳ್ಳೆ ಓನರು, ಇವರಾಗೋತಿ ಸುಮ್ಮನೆ ಹೋಗಿದ್ದಾರೆ, ಬೇರೆಯವರಾಗಿದ್ದರೆ ಸುಮ್ಮನೆ ಇರೋರಮ್ಮ, 2,000 ರೂಪಾಯಿಗೆ ಹೆಚ್ಚಿಗೆ ಮಾಡ್ಕೊಳ್ಳಿ, 2 ವರ್ಷ ಮಾತಾಡಬೇಡಿ ಅಂದಿತ್ತು, ಸುಮ್ಮನೆ ಹೋದ್ರು ನೋಡಮ್ಮ ಬಾಯಿ ಮುಚ್ಕೊಂಡು, ಪಾಪ ಒಳ್ಳೆ ಓನರ್ ಕಣಮ್ಮ ಇವರು ಅಂತ ಹೇಳ್ತಾಳೆ. ಆವಾಗ ಅವ್ನು ಜರ್ಕಿನ ಬಿಚ್ಚಿ ಹಾಕ್ಬಿಟ್ಟು ನಾನು ಹೋಗಲ್ಲ ಫಿಲಮ್ಗೆ ಅಂತ ಹೇಳ್ಬಿಟ್ಟು ಕಣ್ಣೀರು ಬರ್ತವೆ, ಕಣ್ಣೀರು ಒರೆಸ್ಕೊಂಡು ಸೀದಾ ಆ ಕಡೆ ಹೋಗ್ತಾನೆ. ಆಮೇಲೆ ಅವನು ಹೋದ್ಮೇಲೆ ಈ ಕಡೆ ಮೀನಾ ಮತ್ತು ಅವ್ರ ಅಮ್ಮಂಗೆಲ್ಲ ಧೈರ್ಯ ಹೇಳಿ ಇವಳು ಹೂವಿನ ಅಂಗಡಿಗೆ ಹೋಗಿರ್ತಾಳೆ. ಅಲ್ಲಿ ಹೂವಿನ ಅಂಗಡಿ ಹತ್ರ ಅವಳಿಗೆ ಏನು ಮಾಡಬೇಕು, ಇವಳು ಐಶ್ವರ್ಯ ಬರ್ತಾಳೆ. ಐಶ್ವರ್ಯ ಬಂದು ಮಾತಾಡ್ಕೊಂಡು ನಿಂತಿರ್ತಾರೆ ಎಲ್ಲರೂ. ಅಷ್ಟರೊಳಗೆ ಅದೇ ಹೇಳಿದ್ನಲ್ಲ, ಅರೆ ಹುಚ್ಚ ಬಂದುಬಿಟ್ಟು ಚಾಕಿಡ್ಕೊಂಡು ಅವ್ರಿಗೆ ಚಕ್ಕಾಕ್ತೀನಿ ಇವ್ರಿಗೆ ಚಕ್ಕಾಕ್ತೀನಿ ಅಂತ. ಆವಾಗ ಏನು ಮಾಡ್ತಾನೆ ಸೂರ್ಯ, ಮೆತ್ತಗೆ ಒಂದು ಬುಟ್ಟಿ ಹೂ ತಗೊಂಡೋಗಿ ಮೇಲಿಂದ ಅವನ ಮೇಲೆ ಬೀಳಂಗೆ ಮಾಡಿಬಿಡ್ತಾನೆ. ಅವನ ಮೇಲೆ ಬೀಳಂಗೆ ಮಾಡಿಬಿಟ್ಟು ಅದನ್ನೇನು ಮಾಡ್ತಾನೆ, ಚಾಕನ್ನು ಫಸ್ಟ್ ಕೈಯಿಂದ ಕಿತ್ಕೊಬಿಡ್ತಾನೆ. ಆಮೇಲೆ ಏನೂ ಮಾಡೋಕ್ಕಾಗಲ್ವಲ್ಲ, ಯಾರಿಗಾರ ಚುಚ್ಚಿಬಿಟ್ರೆ ಈ ಅರೆ ಹುಚ್ಚರು ಮಾಡೋದೇ ಆ ಕೆಲಸ ಅಲ್ವಾ, ಅದಕ್ಕೆ ಆ ಥರಕ್ಕೆ ಅವಕಾಶನೇ ಕೊಡಬಾರ್ದು ಅಂತೇಳಿ ಅವನೇನು ಮಾಡ್ದ, ಆ ಥರ ಐಡಿಯಾ ಮಾಡ್ದ. ಒಂದು ಬುಟ್ಟಿ ಹೂವು ಹೋದರೆ ಹೋಗಲಿ ಅಂತೇಳ್ಬಿಟ್ಟು ಎರಚಿಬಿಟ್ಟು ಮೇಲಿಂದ ಬೀಳಂಗೆ ಅವನ ಮೇಲೆ ನೋಡ್ದಂಗೆ ಹೂವನ್ನ ಆವಾಗ ಚಾಕು ಕಿತ್ಕೊಂಡಂಗೆ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.